ನಮ್ಮ ಕಂಫರ್ಟ್ ಝೋನ್ ಅಂದರೆ ನಮಗೆ ತುಂಬ ಇಷ್ಟ. ಯಾಕೆಂದರೆ ಅಲ್ಲಿ ಯಾವುದೇ ರಿಸಲ್ಟ್ ಇರಲ್ಲ, ಭಯ ಇರಲ್ಲ, ಯಾರು ನಮ್ಮನ್ನು ಪ್ರಶ್ನೆ ಮಾಡಲ್ಲ. ಅದು ಒಂಥರ ಬೆಚ್ಚಗಿನ ಹೊದಿಕೆ ಇದ್ದ ಹಾಗೆ. ಅಲ್ಲಿ ಎಲ್ಲವೂ ಸೇಫ್ ಅನಿಸುತ್ತೆ. ಆದರೆ ಒಂದು ಕೈ ಸತ್ಯ ಗೊತ್ತಾ, ಆ ಕಂಫರ್ಟ್ ಝೋನ್ ಅನ್ನೋದು ಒಂದು ಸುಂದರವಾದ ಜೈಲು. ಅಲ್ಲಿ ಆರಾಮಿದೆ, ಆದರೆ ಅಲ್ಲಿ ಯಾವುದೇ ಬೆಳವಣಿಗೆ ಇಲ್ಲ. ಕಂಫರ್ಟ್ ಝೋನ್ ಈಸ್ ಎ ಬ್ಯೂಟಿಫುಲ್ ಪ್ಲೇಸ್, ಬಟ್ ನಥಿಂಗ್ ಎವರ್ ಗ್ರೋಸ್ ದೇರ್. ಹಡಗು ದಡದಲ್ಲಿ ನಿಂತಿದ್ದರೆ ತುಂಬ ಸುರಕ್ಷಿತ, ಆದರೆ ಹಡಗನ್ನು ಕಟ್ಟಿರೋದು ದಡದಲ್ಲಿ ನಿಲ್ಲಿಸೋದಕ್ಕಲ್ಲ, ಅದು ಅಲೆಗಳನ್ನು ಎದುರಿಸಿ ಸಾಗೋದಕ್ಕೆ. ಹಾಗೆಯೇ ನೀವು ನಿಮ್ಮ ಹಳೆಯ ಅಭ್ಯಾಸಗಳನ್ನು ದಡದಲ್ಲೇ ನಿಂತಿದ್ದರೆ ಹೊಸ ಜಗತ್ತನ್ನು ನೋಡಲು ತಾನೇ ಹೇಗೆ ಸಾಧ್ಯ? ಗ್ರೋತ್ ಅಥವಾ ಬೆಳವಣಿಗೆ ಅನ್ನೋದು ಒಂದು ಡೇಂಜರಸ್ ಪ್ಲೇಸಲ್ಲಿ ಸೋಲಿನ ಭಯ ಇರುತ್ತೆ, ಅವಮಾನದ ಭೀತಿ ಇರುತ್ತೆ ಮತ್ತು ಅನಿಶ್ಚಿತತೆ ಇರುತ್ತೆ. ನೀವು ಅಲ್ಲಿಗೆ ಹೋಗಲು ಹೆದರುತ್ತೀರಿ, ಅದಕ್ಕೆ ನೀವು ಅಲ್ಲೇ ಉಳಿದಿದ್ದೀರಿ. ಯಾವಾಗ ನೀವು ನನಗೆ ಇದು ಕಷ್ಟ, ಇದು ಬೇಡ ಅಂತ ಅಂದ್ಕೊಳ್ತೀರೋ, ಅದೇ ಜಾಗದಲ್ಲಿ ನಿಮ್ಮ ಯಶಸ್ಸು ಅಡಗಿದೆ. ಸ್ನಾಯುಗಳು ಬೆಳೆಯಬೇಕಾದರೆ ಅದು ಮೊದಲು ನೋವಾಗಬೇಕು. ನೀವು ಜ್ಞಾನವಂತರಾಗಬೇಕಾದರೆ ಮೊದಲು ನೀವು ಮುಟ್ಟಾಳರಂತೆ ಕಾಣಿಸಿಕೊಳ್ಳಲು ಸಿದ್ಧರಿರಬೇಕು. ಗ್ರೋತ್ ಅಪಾಯಕಾರಿ ಅನ್ಸುತ್ತೆ, ಯಾಕೆಂದರೆ ಅದು ನಿಮ್ಮನ್ನು ಬದಲಾಯಿಸುತ್ತೆ. ಅದು ನಿಮ್ಮ ಹಳೆಯ ಆವೃತ್ತಿಯನ್ನು ಕೊಂದು ಹೊಸ ಮನುಷ್ಯನನ್ನು ಸೃಷ್ಟಿಸುತ್ತೆ. ಆ ಬದಲಾವಣೆಗೆ ನಾವು ಹೆದರ್ತೀವಿ. ಜೀವನದಲ್ಲಿ ಎರಡು ದಾರಿಗಳಿವೆ. ಒಂದು ಆರಾಮಾಗಿ ಇರೋದು, ಆದರೆ ಸತ್ತ ಮೇಲೆಯೂ ಯಾರು ನಿಮ್ಮನ್ನು ನೆನಪಿಟ್ಟುಕೊಳ್ಳದಂತೆ ಬದುಕುವುದು. ಎರಡನೆಯದು ಅಪಾಯಕಾರಿ ಹಾದಿಯಲ್ಲಿ ನಡೆಯುವುದು, ಪ್ರತಿದಿನ ಕಲಿಯುವುದು ಮತ್ತು ಇತಿಹಾಸ ಸೃಷ್ಟಿಸುವುದು. ಸೇಫ್ ಆಗಿರೋದು ಸುಲಭ, ಆದರೆ ಡೇಂಜರಸ್ ಆಗಿರೋದು ಧೈರ್ಯವಂತರಿಗೆ ಮಾತ್ರ ಸಾಧ್ಯ. ನೀವು ದಿನವಿಡೀ ಬೆಡ್ ಮೇಲೆ ಮಲಗಿದ್ರೆ ನಿಮ್ಮ ಕಾಲುಗಳಿಗೆ ನೋವಾಗಲ್ಲ ನಿಜ, ಆದರೆ ನೀವು ಎಂದಿಗೂ ಶಿಖರವನ್ನು ಮುಟ್ಟಲು ಸಾಧ್ಯವಿಲ್ಲ. ನಿಮ್ಮ ಸೇಫ್ ಝೋನ್ನಿಂದ ಹೊರಬನ್ನಿ. ಕಷ್ಟವಾಗ್ತಿದೆಯಾ? ಆಗಲಿ. ಭಯವಾಗ್ತಿದೆಯಾ? ಆಗಲಿ. ಅದೆಲ್ಲವೂ ನೀವು ಬೆಳೀತಾ ಇದ್ದೀರಿ ಅನ್ನೋದಕ್ಕೆ ಸಾಕ್ಷಿ. ಕಂಫರ್ಟ್ ಈಸ್ ದಿ ಎನಿಮಿ ಆಫ್ ಸಕ್ಸಸ್. ಗೆಟ್ ಔಟ್ ನೌ. ಮತ್ತೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ.